ಸ್ಪರ್ಧಾರ್ಥಿ ಮಿತ್ರರೆಲ್ಲರಿಗೂ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಏನು IBPS ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರಿ, ಸೊ ಮತ್ತೊಂದು ನೋಟಿಫಿಕೇಷನ್ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಅಂತ ಹೇಳ್ತೀವಿ, ಅಥವಾ ಏನು ಪಾರ್ಟಿಸಿಪೇಟಿಂಗ್ ಬ್ಯಾಂಕಲ್ಲಿ ಕ್ಲರ್ಕ್ ರಿಕ್ರೂಟ್ಮೆಂಟ್ ಇದೆ. ಸೊ ಅದು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಸೊ ಆಲ್ರೆಡಿ RRB PO ಮತ್ತು RRB ಕ್ಲರ್ಕ್ ನೋಟಿಫಿಕೇಷನ್ ಇದೆ. ಸೊ ಅದರ ಜೊತೆಗೆ ನಿಮಗೆ ಮತ್ತೆ ನೋಟಿಫಿಕೇಷನ್ ಮತ್ತೊಂದು ಆ್ಯಡ್ ಆಗ್ತಾ ಇರುವಂಥದ್ದು. ಸೊ ಅದು IBPS ಕ್ಲರ್ಕ್ ನೋಟಿಫಿಕೇಷನ್ನು. ಯಾಕಂದರೆ ಲಾಸ್ಟ್ ಇಯರ್ ಮತ್ತು ಈ ಇಯರ್ ಕಂಪೇರ್ ಮಾಡಿದರೆ ಸೊ ನಂಬರ್ ಆಫ್ ಪೋಸ್ಟ್ ಕೂಡ ಜಾಸ್ತಿ ಇದೆ. ಅದೇ ರೀತಿ ಲಾಸ್ಟ್ ಇಯರ್ ನಿಮಗೆ ಅಕ್ಟೋಬರಲ್ಲಿ ನೋಟಿಫಿಕೇಷನ್ ಆಗಿತ್ತು, ಬಟ್ ಈ ಸಲ ಜುಲೈಯಲ್ಲಿ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಸಾಕಷ್ಟು ಟೈಮ್ಗಳಿದೆ, ಅಥವಾ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ಸೊ ನೀವೇನಾದರೂ ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಂಡಿದ್ದಲ್ಲಿ 100% ಸೊ ಕ್ಲರ್ಕ್ ಎಕ್ಸಾಮನ್ನು ಕೂಡ ನೀವು ಕ್ಲಿಯರ್ ಮಾಡ್ಬೋದು. ಸೊ ಏನು ಕ್ಲರ್ಕ್ ಎಕ್ಸಾಮ್ ಇದೆ ಅದರ ನೋಟಿಫಿಕೇಷನನ್ನು ನಾನು ಇವತ್ತು ಡೀಟೇಲಾಗಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಕೂಡ ಅದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾವು ನೋಟಿಫಿಕೇಷನ್ ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ, ಸೊ ನೋಟಿಫಿಕೇಷನಲ್ಲಿ ನಿಮಗೆ ನಂಬರ್ ಆಫ್ ಪೋಸ್ಟ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಎಲ್ಲ ಡೀಟೇಲ್ಸನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಅದೇ ರೀತಿ ಸೊ ಅಪ್ಕಮಿಂಗ್ ಸಂಡೇ ಅಂದರೆ 3/7/2022ಗೆ ಸೊ ನಮ್ಮಲ್ಲೇ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಸೊ ಅದು ಕೂಡ ಫ್ರೀ ಓರಿಯೆಂಟೇಷನ್ ಪ್ರೋಗ್ರಾಮು ರಿಗಾರ್ಡಿಂಗ್ PGCET ಆಗಿರ್ಬೋದು, ಕ್ಯಾಟ್ ಮ್ಯಾಟ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಎಕ್ಸಾಮ್ಗಳ ಬಗ್ಗೆ ಆಗಿರ್ಬೋದು. ಸೊ ಅದು ಕೂಡ ಯಾರಿಗಾರು ಡೌಟ್ಸ್ ಇದ್ದರೆ ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದೇ ರೀತಿ ಈ IBPS ಕ್ಲರ್ಕ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ನೋಟಿಫಿಕೇಷನ್ಸ್ ಏನಿದೆ ರಿಗಾರ್ಡಿಂಗ್ ದಟ್ ನೋಟಿಫಿಕೇಷನ್ಸ್, ನ್ಯೂ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆ ಬ್ಯಾಚ್ಗಳಿಗೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು. ಸೊ ನೀವು ಕೂಡ ಅಚೀವರ್ಸ್ ಅಕಾಡೆಮಿ ಜೊತೆ ಜಾಯ್ನ್ ಆಗ್ಬೋದು, ಅಥವಾ ಸೊ ಜಾಯ್ನ್ ಆಗಿ ಕಂಪ್ಲೀಟ್ ಏನು ಕೋರ್ಸ್ ಇರುತ್ತೆ ಆ ಕೋರ್ಸನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರೆ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ನಿಮಗೂ ಕೂಡ ಬೆನಿಫಿಟ್ಸ್ ಆಗುತ್ತೆ. ಯಾಕಂದರೆ ನೀವು ಯಾವುದು ಓದ್ತೀರಾ ಅನ್ನೋದಕ್ಕಿಂತ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೆಲ್ಲ ಓದಬಾರ್ದು ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. ಸೊ ನಿಮಗೆ ಸಿಲೆಬಸ್ ಗೊತ್ತಿರಬೇಕಾಗತ್ತೆ. ಯಾವ ಸಿಲೆಬಸ್ಸಲ್ಲಿ ಪ್ರಿಲಿಮ್ಸಲ್ಲಿ ಏನು ಕೇಳ್ತಾರೆ, ಮೇನ್ಸಲ್ಲಿ ಯಾವ ರೀತಿ ಕೇಳ್ತಾರೆ, ಅಥವಾ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ. ಸೊ ಇದೆಲ್ಲದನ್ನು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾರೆ. ಹಾಗಾಗಿ ಸೊ ನೀವು ಏನು ಕಂಪ್ಲೀಟ್ ಕೋರ್ಸ್ ಇದೆ ಆ ಕೋರ್ಸಿಗೆ ಜಾಯ್ನ್ ಆದರೆ ಅದು ಕೂಡ ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ನಾನು ಡೈರೆಕ್ಟ್ IBPS ಕ್ಲರ್ಕ್ ನೋಟಿಫಿಕೇಷನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಅಥವಾ ಅದೇ ರೀತಿ ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು, ಅಥವಾ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಯಾವೆಲ್ಲ ಬ್ಯಾಂಕುಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದಾಗಿರ್ಬೋದು, ಅಥವಾ ಅದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯಾಕಂದರೆ ಸೊ ಡಿಗ್ರಿ ಪರ್ಸ್ಯೂಯಿಂಗ್ ಇರುವಂಥವ್ರು ಎಲಿಜಿಬಲ್ ಇರೋದಿಲ್ಲ, ಹಾಗಾಗಿ ಕಂಪ್ಲೀಟ್ ಆಗಿರಬೇಕು. ಅಥವಾ ಆನ್ಲೈನ್ ಎಕ್ಸಾಮಿನೇಷನ್ ಮತ್ತು ಎಕ್ಸಾಮ್ ಸೆಂಟರ್ಗಳಾಗಿರ್ಬೋದು. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಂಬರ್ ಆಫ್ ಪೋಸ್ಟ್ ನೋಡ್ತಾ ಹೋಗೋದಾದರೆ, ಸೊ ಕರ್ನಾಟಕ ಅದು ಕೂಡ ಸ್ಟೇಟ್ ವೈಸ್ ನೋಟಿಫಿಕೇಷನ್ ಅಥವಾ ಸ್ಟೇಟ್ ವೈಸ್ ಪೋಸ್ಟನ್ನ ಡಿಸ್ಕ್ರೈಬ್ ಮಾಡಿರೋದ್ರಿಂದ ಸೊ ನಿಮಗೆ ಕರ್ನಾಟಕದಲ್ಲಿ ಇಷ್ಟು ಬ್ಯಾಂಕ್ಗಳಲ್ಲಿ ನಂಬರ್ ಆಫ್ ಪೋಸ್ಟ್ಗಳನ್ನು ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು. ಸೊ ಟೋಟಲ್ ಆಗಿ ನಿಮಗೆ 358 ಪೋಸ್ಟ್ ಇದೆ 2023-24 ರಿಕ್ರೂಟ್ಮೆಂಟಿಗೆ. ಇನ್ನು ಕೆಲವೊಂದು ಬ್ಯಾಂಕ್ಗಳು ನಿಮಗೇನು NR ತೋರಿಸಿದೆ, ಸೊ ಇದು ನಾಟ್ ರಿಪೋರ್ಟಿಂಗ್ ಅಂತ ಅರ್ಥ. ಅಂದರೆ ಅಟ್ ಪ್ರೆಸೆಂಟ್ ರಿಪೋರ್ಟ್ ಮಾಡಿಲ್ಲ, ಮುಂಬರ್ತಕ್ಕಂತಹ ದಿನಗಳಲ್ಲಿ ರಿಪೋರ್ಟ್ ಮಾಡ್ತಾರೆ. ಬಟ್ ಝೀರೋ ಇರ್ತಕ್ಕಂತಹ ಏನು ಪೋಸ್ಟ್ ಇದೆ, ಅಥವಾ ಏನು ಝೀರೋ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ಯಾವುದೇ ರೀತಿಯ ಪೋಸ್ಟ್ಗಳು ಇನ್ಕ್ರೀಸ್ ಆಗೋದಿಲ್ಲ ಅಥವಾ ಡಿಸ್ಪ್ಲೇ ಆಗೋದಿಲ್ಲ ಇದರಲ್ಲಿ ಝೀರೋದಲ್ಲಿ. ಬಟ್ ಎಲ್ಲೆಲ್ಲಿ ನಿಮಗೆ NR ಅಂತ ಕೊಟ್ಟಿರ್ತಾರೆ ಇಲ್ಲೆಲ್ಲ ಕೂಡ ಅಪ್ಕಮಿಂಗ್ ಡೇಸಲ್ಲಿ ಪೋಸ್ಟ್ಗಳನ್ನು ಇಂಡಿಕೇಟ್ ಮಾಡ್ತಾರೆ. ಹಾಗಾಗಿ ಅಥವಾ ನಂಬರ್ ಆಫ್ ಪೋಸ್ಟ್ಗಳು ಇನ್ಕ್ರೀಸ್ ಆಗ್ತಕ್ಕಂತಹ ಚಾನ್ಸಸ್ 100% ಇರುತ್ತೆ. ಸೊ 358 ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ. ಸೊ ಅಟ್ಲೀಸ್ಟ್ 500 ಪೋಸ್ಟಾರು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅಥವಾ ಮೋರ್ ದ್ಯಾನ್ 500 ಪೋಸ್ಟ್ ಸಿಗುತ್ತೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನನ್ನು ನೀವೇನಾದ್ರು ಡೇ ಬೈ ಡೇ ಅಪ್ಗ್ರೇಡ್ ಮಾಡಿಕೊಂಡ್ರೆ 100% ಸಕ್ಸಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಕ್ಯಾಟಗರಿ ವೈಸ್ ಕೂಡ SC ಆಗಿರ್ಬೋದು, ST ಆಗಿರ್ಬೋದು, ಅಥವಾ OBC ಆಗಿರ್ಬೋದು, EWS ಆಗಿರ್ಬೋದು, ಜನರಲ್ ಆಗಿರ್ಬೋದು. ಸೊ ಪ್ರತಿಯೊಂದು ಕ್ಯಾಟಗರಿ ವೈಸ್ ಪೋಸ್ಟ್ ಕೂಡ ಇದೆ. ಹಾಗಾಗಿ ನೀವು ಯಾವ ಕ್ಯಾಟಗರಿಯಲ್ಲಿ ಬೇಕಾದರೂ, ಅಥವಾ ನಿಮ್ಮ ಏನು ಪರ್ಟಿಕ್ಯುಲರ್ ಕ್ಯಾಟಗರಿ ಇದೆ ಆ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದು. ಸೊ ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಏನು ಮೇನ್ಸ್ ಇರುತ್ತೆ, ಅಥವಾ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ನೀವು ಮೇನ್ಸ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದರೆ ಡೈರೆಕ್ಟ್ ನಿಮಗೆ ಬೇಸ್ಡ್ ಆನ್ ದ್ಯಾಟ್ ಮೆರಿಟ್ ಲಿಸ್ಟನ್ನು ಅಲಾಟ್ಮೆಂಟ್ ಅಥವಾ ಏನು ಪ್ರಾವಿಷನಲ್ ಮೆರಿಟ್ ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಬೇಸ್ಡ್ ಆನ್ ದ್ಯಾಟ್ ನೀವು ಕೂಡ ಅಪಾಯಿಂಟ್ ಆಗ್ತಾ ಹೋಗ್ಬೋದು. ಸೊ ಇದು ನಿಮ್ಮ ನೋಟಿಫಿಕೇಷನಿನ ಡೀಟೇಲ್ ಅಥವಾ ನಂಬರ್ ಆಫ್ ಪೋಸ್ಟ್ಗಳ ಬಗ್ಗೆ ಡೀಟೇಲ್ಸ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟು
ಟೆಂಟೇಟಿವ್ ಡೇಟ್ಸ್ ನೋಡ್ತಾ ಹೋಗೋದಾದರೆ, ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾವತ್ತಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಎಷ್ಟು ದಿನ ಟೈಮ್ ಇರುತ್ತೆ, ಪ್ರಿಲಿಮಿನರಿ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಥವಾ ಮೇನ್ಸ್ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ. ಸೊ ನಿಮಗೆ ರಿಜಿಸ್ಟ್ರೇಷನ್ಸ್ ಡೇಟ್ ಸ್ಟಾರ್ಟ್ ಆಗುವಂಥದ್ದು 1 ಜುಲೈ 2022 ಇಂದ 21 ಜುಲೈ ತನಕ ನಿಮಗೆ ಟೈಮ್ ಇದೆ. ಬೇಸ್ಡ್ ಆನ್ ದಟ್ ನಿಮಗೆ ಅದು ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಆಗಿರ್ಬೋದು ಅಥವಾ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಎರಡೂ ಡೇಟ್ಗಳು ಸೇಮ್ ಇರುತ್ತೆ. ಹಾಗಾಗಿ ನೆಕ್ಸ್ಟು ನಿಮಗೆ ಇದರಲ್ಲಿ ನೆಕ್ಸ್ಟ್ ಮೇಜರಾಗಿ ಗೊತ್ತಿರಬೇಕಾದಂಥದ್ದು SC/ST ಯಾರಿದ್ರೆ ನಿಮಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡ್ತಾರೆ, ಫ್ರೀ ಟ್ರೈನಿಂಗ್ ಇರುತ್ತೆ. ಸೊ ಆ ಡೇಟನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಬಟ್ ಪ್ರಿಲಿಮಿನರಿ ಎಕ್ಸಾಮ್ ಬರೋದು ನಿಮಗೆ ಸೆಪ್ಟೆಂಬರ್ 2022 ಅಲ್ಲಿ ಪ್ರಿಲಿಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟು ಅಕ್ಟೋಬರಲ್ಲಿ ಮೇನ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಏಪ್ರಿಲ್ 2023ಗೆ ನಿಮ್ಮ ಪ್ರಾವಿಷನಲ್ ಅಲಾಟ್ಮೆಂಟ್ ಲಿಸ್ಟ್ ಕೂಡ ರಿಲೀಸ್ ಆಗುವಂಥದ್ದು. ಸೊ ಇದಿಷ್ಟು ಡೇಟ್ಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಮೇನ್ಸ್ ಅದರ ಬೇಸ್ ಮೇಲೆ ನೀವು ನಿಮ್ಮದೇ ಆದಂತಹ ಸ್ಟ್ರಾಟಜಿಸ್ನ ಫ್ರೇಮ್ ಮಾಡ್ಕೊಳ್ಬೋದು. ಯಾಕಂದರೆ ಪ್ರಿಲಿಮ್ಸಿಗೆ ಎಷ್ಟು ದಿನ ಟೈಮ್ ಸಿಗುತ್ತೆ ಅಥವಾ ಮೇನ್ಸಿಗೆ ಎಷ್ಟು ದಿನ ಟೈಮ್ ಸಿಗುತ್ತೆ, ಅಥವಾ ಅದಕ್ಕೂ ಮೊದಲೇ ನಿಮಗೆ RRB ಎಕ್ಸಾಮ್ ಇದೆ, ಅಂದರೆ ಏನು IBPS RRB ಕ್ಲರ್ಕ್ ಮತ್ತು PO ಎಕ್ಸಾಮ್ಗಳು ಸಿಗುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟು. ಅದಕ್ಕೂ ಕೂಡ ನೀವು ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಾ ಹೋಗಿ. ಸೊ ಅದ್ರ ಜೊತೆಗೆ ಕ್ಲರ್ಕ್ ಎಕ್ಸಾಮು ಕೂಡ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ PO ರಿಕ್ರೂಟ್ಮೆಂಟ್ ಬರುತ್ತೆ ಅಥವಾ IBPS SO ರಿಕ್ರೂಟ್ಮೆಂಟ್ ಬರುತ್ತೆ. ಹಾಗಾಗಿ ಆಸ್ಪಿರೆಂಟ್ಸ್ಗಳಿಗೆ ಏನು ಜೂನ್ ಟು ಡಿಸೆಂಬರ್ ಇದೆ, ಸೊ ಇದು ನಿಮಗೆ ಒಂಥರ ಕಾಂಪಿಟೇಟಿವ್ ಎಕ್ಸಾಮಿನ ಹಬ್ಬ ಇದ್ದಾಗೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಗಳು ಸಿಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಯಾವ್ದಾದ್ರು ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಯಾವೆಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಅಂದರೆ ಅದು ಬ್ಯಾಂಕ್ ಆಫ್ ಬರೋಡಾ, ಅದೇ ರೀತಿ ಬಟ್ ಅಟ್ ಪ್ರೆಸೆಂಟ್ NR ತೋರಿಸಿದ್ದಾರೆ. ಅಪ್ಕಮಿಂಗ್ ಡೇಸಲ್ಲಿ ಅದು ನೋಟಿಫಿಕೇಷನ್ ಅಥವಾ ಏನು ನಂಬರ್ ಆಫ್ ಪೋಸ್ಟ್ಗಳು ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಇಷ್ಟು ಬ್ಯಾಂಕ್ಗಳು ನಿಮಗೆ ಈ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟು ಏಜ್ ಲಿಮಿಟ್ ನಾವು ಮೇಜರಾಗಿ ನೋಡ್ತಾ ಹೋಗೋದಾದರೆ, ಸೊ ಏಜ್ ಲಿಮಿಟ್ ಏನು ನಾರ್ಮಲ್ ಏಜ್ ಲಿಮಿಟ್ ಏನಿದೆ, ಮ್ಯಾಕ್ಸಿಮಮ್ ನಿಮಗೆ ಮಿನಿಮಮ್ 20 ಇಯರ್ಸು, ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರುತ್ತೆ. ಸೊ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು ಅಪ್ಲೈ ಮಾಡಬೇಕು ಅಂದರೆ, ಅಥವಾ ನಾರ್ಮಲ್ ಏಜ್ ಲಿಮಿಟಲ್ಲಿ ಮ್ಯಾಕ್ಸಿಮಮ್ 28 ಇಯರ್ಸ್. ಅಂದರೆ ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2/7/1994, ಅಂದರೆ 94ಗಿಂತ ಮೊದಲು ಬಾರ್ನ್ ಆಗಿರಬಾರ್ದು, 1/7/2002 ಆದಮೇಲೆ ಬಾರ್ನ್ ಆಗಿರಬಾರ್ದು. ಇದು ಎರಡೂ ಡೇಟ್ಗಳು ಇನ್ಕ್ಲೂಸಿವ್ ಡೇಟ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು. ಇದು ನಿಮ್ಮ ನಾರ್ಮಲ್ ಏಜ್ ಲಿಮಿಟ್. ಸೊ ನಿಮ್ಮ ಏನು ಆ್ಯಸ್ ಪರ್ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ರೂಲ್ಸ್ ಇದೆ, ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಸೊ ಅದು ಎಲ್ಲ ಕ್ಯಾಟಗರಿಗೂ ಆ್ಯಸ್ ಪರ್ ಏನು ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಇದೆ ಅದೇ ರೀತಿ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ ಅಪ್ಪರ್ ಏಜ್ ಲಿಮಿಟಲ್ಲಿ. ಸೊ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್ ಇದ್ದರೆ ನಿಮಗೆ 20 to 28 ಇಯರ್ಸ್ ತನಕ ನಾರ್ಮಲ್ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ SC/ST ಆಸ್ಪಿರೆಂಟ್ಸಿಗೆ ಬಂದರೆ ನಿಮಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದರೆ ಏನು ನಾರ್ಮಲ್ ಏಜ್ ಲಿಮಿಟ್ 28 ಇದೆ +5 ಆಗಿರುತ್ತೆ. ಅಂದರೆ ನೀವು 33 ತನಕ ಎಕ್ಸಾಮನ್ನು ಬರೀಬೋದು. ಅದರ್ ಬ್ಯಾಕ್ವರ್ಡ್ ಅಂದರೆ OBC ಆಸ್ಪಿರೆಂಟ್ಸ್ ಏನಿದ್ರೆ ನಿಮಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. 28 + 3 31 ತನಕ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಪರ್ಸನ್ ವಿತ್ ಡಿಸಬಿಲಿಟೀಸ್ ಯಾರು ಇದ್ದರೆ ನಿಮಗೆ 10 ಇಯರ್ಸ್ ತನಕ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಹಾಗಾಗಿ ಅದು ಕೂಡ ಗೊತ್ತಿರಬೇಕು ನಿಮಗೆ. ಯಾಕಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಏಜ್ ರಿಲ್ಯಾಕ್ಸೇಷನ್ಗಳು ಗೊತ್ತಿರೋದಿಲ್ಲ. ಸೊ ನೀವೇನು 28 ಲಾಸ್ಟ್ ಏಜ್ ಲಿಮಿಟ್ ಅಂತೀರಾ, ಬಟ್ ಅದಲ್ಲ. SC/ST ಮತ್ತು OBC ಎಕ್ಸೆಪ್ಟ್ ಜನರಲ್ ಮೆರಿಟ್ ಬೇರೆ ಎಲ್ಲ ಕ್ಯಾಟಗರೀಸಿಗೂ ಕೂಡ ಏನು ನಿಮ್ಮ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಅದು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಅಥವಾ ಪರ್ಸನ್ ಅಫೆಕ್ಟೆಡ್ ಬೈ 1984 ರೈಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಏನು ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಗಿರ್ಬೋದು. ಸೊ ಎಲ್ಲರಿಗೂ ಕೂಡ ಈ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಸೊ ನೀವು ಕನ್ಸರ್ನ್ಡ್ ಕ್ಯಾಟಗರಿ ಯಾವುದ್ರಲ್ಲಿ ಬರ್ತೀರೋ ಅದರಲ್ಲಿ ನಿಮ್ಮ ಏಜ್ ಗ್ರೂಪನ್ನು ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ. ಸೊ 21/7/2022 ಏನು ಡೇಟ್ ಇದೆ, ಈ ಡೇಟ್ ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಎ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್, ಸೊ ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಿರ್ತೀರಾ. ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್, ಡಿಗ್ರಿ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಅಂತ ಯಾವುದಾದ್ರೂ ಕನ್ಸಿಡರ್ ಮಾಡಿದರೆ ಸಚ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಸೊ ಅವರು ಕೂಡ ಎಲಿಜಿಬಲ್ ಇರ್ತೀರಾ. ಬಟ್ ಪರ್ಸ್ಯೂಯಿಂಗ್ ಅಂದರೆ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರೋರು ಎಲಿಜಿಬಲ್ ಇರೋದಿಲ್ಲ. ಡಿಗ್ರಿ ಕಂಪ್ಲೀಟ್ ಆದರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ನೆಕ್ಸ್ಟು ನಾವು ಎಕ್ಸಾಮಿನೇಷನ್ ಸ್ಟ್ರಕ್ಚರ್ ನೋಡ್ತಾ ಹೋಗೋದಾದರೆ, ಸೊ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮ್ ಎರಡು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ.
ಸೊ ಎರಡೂ ಎಕ್ಸಾಮ್ಗಳು ಕ್ಲಿಯರ್ ಆದರೆ ನೀವು ಡೈರೆಕ್ಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ಲೀಸ್ಟಲ್ಲಿ ಬರ್ತಾ ಹೋಗ್ತೀರಾ. ಯಾಕಂದರೆ IBPS RRB ಕ್ಲರ್ಕ್ ಮತ್ತು PO ನಿಮಗೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ಇಂಗ್ಲೀಷ್ ಇರೋದಿಲ್ಲ. ಸೊ ಅಲ್ಲಿ ಜಸ್ಟ್ 45 ಮಾರ್ಕ್ಸಿಗೆ 80 ಮಾರ್ಕ್ಸಿಗೆ 80 ಕ್ವಶನ್ಸನ್ನು ಅಟೆಂಡ್ ಮಾಡ್ತೀರಾ 45 ಮಿನಿಟ್ಸಲ್ಲಿ. ಬಟ್ ಇಲ್ಲಿ IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ ಏನಿದೆ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಜೊತೆಗೆ ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಹೇಳ್ತೀವಿ ಆ್ಯಂಡ್ ರೀಸನಿಂಗ್ ಎಬಿಲಿಟಿ ಇರುತ್ತೆ. ಸೊ ಇಷ್ಟು ಕೂಡ ನಿಮಗೆ 3 ಸೆಕ್ಷನ್ಸ್ ಇರ್ತಕ್ಕಂಥದ್ದು. ಅದು 100 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ತೀರಾ. 100 ಕ್ವಶನ್ಸ್ ಇರುತ್ತೆ. 1 ಅವರ್ ನಿಮಗೆ ಟೈಮ್ ಇರುತ್ತೆ. ಇನ್ನೊಂದು ಯಾವತ್ತೂ ಕೂಡ ನಿಮ್ಮ IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ ಏನಿದೆ ಅಲ್ಲಿ ಸೆಕ್ಷನಲ್ ಟೈಮ್ ಇರ್ತಕ್ಕಂಥದ್ದು. ಸೊ ಇಂಗ್ಲೀಷ್ ಸೆಕ್ಷನನ್ನು ನೀವು 20 ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡಬೇಕು. ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ 35 ಕ್ವಶನ್ಸನ್ನು ನೀವು 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ರೀಸನಿಂಗ್ 35 ಕ್ವಶನ್ಸನ್ನು 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ಸೆಕ್ಷನಲ್ ಟೈಮನ್ನು ನಿಮಗೆ IBPS ಕ್ಲರ್ಕ್ ನೋಟಿಫಿಕೇಷನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಅದು ಕೂಡ ಗೊತ್ತಿರಬೇಕು. ಯಾಕಂದರೆ ಯಾವುದೇ ಒಂದು ಸೆಕ್ಷನ್ ಮಾಡ್ತಾ ಇದ್ದೀರಾ ಅಂದರೆ ಆ ಸೆಕ್ಷನ್ ಅಥವಾ ಫಸ್ಟ್ ಸೆಕ್ಷನ್ ಯಾವುದೋ ಡಿಸ್ಪ್ಲೇ ಆಗಿದೆ ಅಂದರೆ ಅದೇ ಸೆಕ್ಷನಲ್ಲಿ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬೇರೆ ಸೆಕ್ಷನ್ಗಳಿಗೆ ಜಂಪ್ ಆಗಲಿಕ್ಕೆ ಆಪ್ಷನ್ ಇರೋದಿಲ್ಲ. ಅದೇ ರೀತಿ ನಾವು ಮೇನ್ಸ್ ಎಕ್ಸಾಮನ್ನು ನೋಡೋದಾದರೆ ಜನರಲ್ ಅವೇರ್ನೆಸ್ ಇರುತ್ತೆ ನಿಮಗೆ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ 50 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ 35 ಮಿನಿಟ್ಸ್. ಇದು ಕೂಡ ಸೆಕ್ಷನಲ್ ಟೈಮ್ ಆಗಿರುತ್ತೆ ಮೇನ್ಸ್ ಎಕ್ಸಾಮಿನೇಷನ್. ಜನರಲ್ ಇಂಗ್ಲೀಷಲ್ಲಿ 40 ಕ್ವಶನ್ಸ್ ಇರುತ್ತೆ 40 ಮಾರ್ಕ್ಸಿಗೆ 35 ಮಿನಿಟ್ಸ್ ಟೈಮ್ ಕೊಡ್ತಾರೆ ನಿಮಗೆ. ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡಲ್ಲಿ 50 ಕ್ವಶನ್ಸು 60 ಮಾರ್ಕ್ಸಿಗೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ 50 ಕ್ವಶನ್ಸು 50 ಮಾರ್ಕ್ಸಿಗೆ 45 ಮಿನಿಟ್ಸ್ ಟೈಮ್ ಇರುತ್ತೆ. ಟೋಟಲಾಗಿ ನಿಮಗೆ 190 ಕ್ವಶನ್ಸನ್ನು 200 ಮಾರ್ಕ್ಸಿಗೆ 160 ಮಿನಿಟ್ಸಲ್ಲಿ ನೀವು ಅಟೆಂಡ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕು. ಸೊ ಸೆಕ್ಷನಲ್ ಟೈಮ್ ಆದರೂ ಕೂಡ ಸಪ್ರೇಟ್ ಸೆಕ್ಷನಲ್ ಟೈಮ್ ಎಲ್ಲ ಸೆಕ್ಷನಲ್ಲೂ 4 ಸೆಕ್ಷನ್ಸ್ ಏನಿದೆ 4 ಸೆಕ್ಷನ್ಸಿಗೂ ನಿಮಗೆ ಟೈಮಿಂಗ್ಸು ಸಪ್ರೇಟ್ ಇರುತ್ತೆ. ಸೊ GK ಆ್ಯಂಡ್ ಇಂಗ್ಲೀಷ್ 35, ರೀಸನಿಂಗ್ ಆ್ಯಂಡ್ ಕ್ವಾಂಟಿಟೇಟಿವ್ 45 ಮಿನಿಟ್ಸ್ ಟೈಮನ್ನು ಕೊಡ್ತಾರೆ. ಹಾಗಾಗಿ ನೀವಿಲ್ಲಿ ಎಷ್ಟು ಮೇನ್ಸಲ್ಲಿ ಯಾವತ್ತೂ ಕೂಡ GK ಮತ್ತು ಇಂಗ್ಲೀಷ್ ಎಷ್ಟು ಸ್ಟ್ರಾಂಗ್ ಆಗ್ತಿರೋ ಸೊ 100% ನೀವು ಮೇನ್ಸನ್ನು ಕ್ಲಿಯರ್ ಮಾಡ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ ಮತ್ತು ಜನರಲ್ ಇಂಗ್ಲೀಷ್ ಏನಿದೆ ಈ ಕಾನ್ಸೆಪ್ಟ್ಸ್ಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿದರೆ 100% ನೀವು ಮೇನ್ಸ್ ಕ್ಲಿಯರ್ ಆಗ್ಬೋದು. ಸೊ ಜೊತೆಗೆ ರೀಸನಿಂಗ್ ಆ್ಯಂಡ್ ಕ್ವಾಂಟ್ಸ್ ಕೂಡ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಅಪ್ಲಿಕೇಶನ್ ಫೀಸ್ ನೋಡ್ತಾ ಹೋಗೋದಾದರೆ ಸೊ SC ST ಅಥವಾ PWBD ಎಕ್ಸ್ ಸರ್ವಿಸ್ ಮ್ಯಾನ್ ಆಸ್ಪಿರೆಂಟ್ಸ್ ಏನಿದ್ರೆ ಸೊ ನಿಮಗೆ 175 ರೂಪೀಸ್ ಇರುತ್ತೆ. ಅದೇ ರೀತಿ ಅದರ್ ದೆನ್ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಉಳಿದಿರ್ತಕ್ಕಂತಹ ಎಲ್ಲ ಕ್ಯಾಟಗರಿ ಆಸ್ಪಿರೆಂಟ್ಸಿಗೆ 850 ರೂಪೀಸ್ ಫೀಸ್ ಇರುತ್ತೆ. ಸೊ ಈ ಫೀಸ್ ಕೂಡ ಇನ್ಕ್ಲೂಡಿಂಗ್ ಇಂಟಿಮೇಷನ್ ಚಾರ್ಜಸ್ ಪೇಯಬಲ್ ಫ್ರಮ್ 1/7/2022 ಇಂದ 21/7/2022 ಒಳಗಡೆ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಆಫ್ಲೈನ್ ಪೇಮೆಂಟ್ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ, ಆನ್ಲೈನ್ ಫೀಸ್ ಕೂಡ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಫೀಸ್ ಸ್ಟ್ರಕ್ಚರ್ ಅಥವಾ ಏನು ನಾವು ಅಪ್ಲಿಕೇಶನ್ ಫೀಸ್ ರಿಲೇಟೆಡ್ ಆಸ್ಪೆಕ್ಟ್ಸ್. ಅದೇ ರೀತಿ ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋಗೋದಾದರೆ ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ಬೆಂಗಳೂರು ಸೆಂಟರ್ ಇರುತ್ತೆ, ಬೆಳಗಾಂ ಸೆಂಟರ್ ಇರುತ್ತೆ, ಬೀದರ್ ಇರುತ್ತೆ, ದಾವಣಗೆರೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಷ್ಟು ಸೆಂಟರ್ಗಳಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಮೇನ್ಸ್ ಎಕ್ಸಾಮ್ ನಿಮಗೆ ಎಲ್ಲ ಸೆಂಟರ್ಗಳಲ್ಲೂ ಮೇನ್ಸ್ ಎಕ್ಸಾಮ್ ಇರೋದಿಲ್ಲ. ಸೊ ಕೆಲವೊಂದು ಸೆಂಟರ್ಗಳಲ್ಲಿ ಮಾತ್ರ ಮೇನ್ ಎಕ್ಸಾಮ್ ಇರುತ್ತೆ. ಸೊ ಅದು ಬ್ಯಾಂಗ್ಳೂರು, ಹುಬ್ಳಿ, ಮ್ಯಾಂಗ್ಳೂರು ಈ 3 ಡಿವಿಷನ್ಗಳಲ್ಲಿ ಅಥವಾ 3 ಸೆಂಟರ್ಗಳಲ್ಲಿ ಮಾತ್ರ ನಿಮಗೆ ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ಹಾಗಾಗಿ ಅದು ಕೂಡ ಗೊತ್ತಿರಬೇಕು ನಿಮಗೆ ಪ್ರಿಲಿಮ್ಸ್ ಎಲ್ಲಿ ಸೆಂಟರ್ ಕೊಡ್ತಾರೆ ಅಥವಾ ಮೇನ್ಸ್ ಎಲ್ಲಿ ಸೆಂಟರ್ ಕೊಡ್ತಾರೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಪ್ರೀ ರಿಕ್ವಿಸಿಟ್ಸ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಅಪ್ಲೈ ಮಾಡೋದಕ್ಕೂ ಮೊದಲು ನೀವೇನಾದರೂ RRB ಕ್ಲರ್ಕ್ ಅಥವಾ PO ಅಪ್ಲೈ ಮಾಡಿದರೆ ಸೇಮ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ ನೀವು IBPS ಕ್ಲರ್ಕ್ ಕೂಡ ಅಪ್ಲೈ ಮಾಡ್ಬೋದು. ಫೋಟೋಗ್ರಾಫು, ಸಿಗ್ನೇಚರು, ಲೆಫ್ಟ್ ಥಂಬ್ ಇಂಪ್ರೆಷನು, ಹ್ಯಾಂಡ್ ರಿಟನ್ ಡಿಕ್ಲರೇಷನು, ವ್ಯಾಲಿಡ್ ಪರ್ಸ್ನಲ್ ಇಮೇಲ್ ID ಜೊತೆಗೆ ನಿಮ್ಮ ಮಾರ್ಕ್ಸ್, ಡಿಗ್ರಿ ಎಲ್ಲಿ ಮಾರ್ಕ್ಸ್ ಎಷ್ಟಿದೆ ಅಥವಾ ಅದರ ಪರ್ಸೆಂಟೇಜ್ ಆಗಿರ್ಬೋದು ಅದನ್ನು ಕೂಡ ನೀವು ಒಂದು ಶೀಟಲ್ಲಿ ಬರೆದ್ಬಿಟ್ಟು ನಿಮ್ಮ ಮೇಲಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಕ್ಲರ್ಕಿಗೂ ಕೂಡ ಅಪ್ಲೈ ಮಾಡ್ಬೋದು. ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಹೋಗ್ಬೋದು.
ಸೊ ಅದೇ ರೀತಿ ನಮ್ಮದೇ ಆದಂತಹ ಏನು ವಾಟ್ಸಪ್ ಗ್ರೂಪ್ ಇದೆ ಅಥವಾ ಯೂಟ್ಯೂಬ್ ಚಾನಲ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು IBPS RRB ಆಗಿರ್ಬೋದು ಅಥವಾ IBPS PO ಆಗಿರ್ಬೋದು ಅಥವಾ IBPS ಕ್ಲರ್ಕ್ ಆಗಿರ್ಬೋದು. ಸೊ ಜೊತೆಗೆ ಅಪ್ಕಮಿಂಗ್ ಸಂಡೇ ನಿಮಗೆ 9th IDBI ಎಕ್ಸಿಕ್ಯೂಟಿವ್ಸ್ ಕೂಡ ಎಕ್ಸಾಮ್ ಇದೆ. ಹಾಗಾಗಿ ಸೊ ಏನು ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ನೀವು ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಆಗಿ ಅಂತ ಹೇಳ್ತಾ ನಾನು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.